ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಮೇಲಾಟಗಳಲ್ಲಿ ಬರುವಂತಹ ಜಿಗಿತಗಳು, ಓಟಗಳು ಮತ್ತು ಎಸೆತಗಳು. ಇವಾಗ ಜಿಗಿತದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಎಸೆತಗಳ ಬಗ್ಗೆ ಮತ್ತು ಓಟಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಂಪ್ಲೀಟ್ ಆಗಿ ಕ್ಲಾಸ್ಗಳನ್ನು ಮುಗಿಸಿದ್ದೀನಿ. ಈಗ ಜಿಗಿತದ ಮೇಲೂ ಕೂಡ 2 ತರಗತಿಗಳನ್ನು ಮಾಡಿದ್ದೀನಿ. ಇವಾಗ ಇವತ್ತಿನ ತರಗತಿಯಲ್ಲಿ ನಾನು ಎತ್ತರ ಜಿಗಿತದ ಬಗ್ಗೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರಿಗೆ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಎತ್ತರ ಜಿಗಿತ 1865ರಲ್ಲಿ ಮೊದಲ ಬಾರಿಗೆ ಇಂಗ್ಲೆಂಡ್ನಲ್ಲಿ ಏನು ಮಾಡಲಾಯಿತು, ಎತ್ತರ ಜಿಗಿತವನ್ನು ನಡೆಸಲಾಯಿತು. ಎಷ್ಟರಲ್ಲಿ? 1865ರಲ್ಲಿ ಇಂಗ್ಲೆಂಡ್ನಲ್ಲಿ ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಎತ್ತರ ಜಿಗಿತದ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. 1874ರಲ್ಲಿ ಅಮೇರಿಕದ ವಿಲಿಯಂ ಪೇಜ್ ಅವ್ರೇನು ಮಾಡ್ತಾರೆ ಅಂದರೆ, ವಿಲಿಯಮ್ಸ್ ಪೇಜ್ ಅವರು ಪ್ರಥಮ ಬಾರಿಗೆ ಕತ್ರಿ ತಂತ್ರ ಅಂದರೆ ಸೀಜರ್ ಟೆಕ್ನಿಕ್ ಬಳಸಿ, ಸೀಜರ್ಸ್ ಒಂದು ಸ್ಕಿಲ್ ಬಳಸಿ ಏನು ಮಾಡ್ತಾರೆ, ಒಂದು ಎತ್ತರ ಜಿಗಿತವನ್ನು ಜಿಗಿತಾರೆ. ಆ ಒಂದು ಸ್ಕಿಲ್ ಮೊಟ್ಟ ಮೊದಲ ಬಾರಿಗೆ ಯಾರು ಪರಿಚಯಿಸಿದವರು ಅಂತಂದರೆ ಅದು ಅಮೇರಿಕದ ವಿಲಿಯಮ್ಸ್ ಪೇಜ್ ಅವರು ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಕತ್ರಿ ತಂತ್ರ ಅಥವಾ ಸೀಜರ್ ಟೆಕ್ನಿಕ್ ಇವೆಲ್ಲ ನಾವು ಏನು ಮಾಡ್ತೀವಿ, ಎತ್ತರ ಜಿಗಿತ ಮಾಡುವಾಗ ಇವೆಲ್ಲ ಮಾಡಿರ್ತೀವಿ, ಗೊತ್ತಿರ್ತೈತೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ BPED CPED MPED ಮಾಡಿಕೊಂಡೆ ಈ ಒಂದು ಕ್ಲಾಸಿಗೆ ಅಂದರೆ ಈ ಒಂದು ಎಕ್ಸಾಮ್ಗೋಸ್ಕರ ಓದ್ತಾ ಇರ್ತೀವಿ. ಹಾಗಾಗಿ ಈ ಒಂದು ಸ್ಕಿಲ್ ಬಗ್ಗೆ ಅವರಿಗೆ ಪರಿಚಯವಿರ್ತೈತೆ. ಇವಾಗ ನೋಡಿರಿ, ಈ ತಂತ್ರದ ಬಳಕೆಯ ಹಿನ್ನೆಲೆಯಲ್ಲಿ ಅಮೇರಿಕದ ಮೈಕಲ್ ಸ್ಟಿನಿಯಾ ಈಸ್ಟರ್ನ್ ಟೇಕ್ ಆಫ್ ತಂತ್ರವನ್ನು ಏನು ಮಾಡಿದನು, ಕಂಡುಕೊಂಡನು. ನೋಡ್ರಿ ಇಲ್ಲಿ ಏನು ಮಾಡಿದನಂದ್ರೆ ಅವನು ಅಂದರೆ ಸೀಜರ್ ಟೆಕ್ನಿಕನ್ನೇ ಬಳಸ್ಕೊಂಡಂತಹ ಒಂದು ಹಿನ್ನೆಲೆಯಲ್ಲಿ ಅಮೇರಿಕದ ಮೈಕಲ್ ಸ್ಟಿನಿ ಇರ್ತಾರಲ್ಲ, ಅವ್ರು ಏನು ಮಾಡಿದ್ರಂದರೆ ಈಸ್ಟರ್ನ್ ಟೇಕ್ ಆಫ್ ತಂತ್ರವನ್ನು ಕಂಡುಕೊಂಡನು. ಈ ಒಂದು ಸೀಜರ್ ಟೆಕ್ನಿಕ್ ಮೇಲೆ ಈ ಒಂದು ಟೆಕ್ನಿಕನ್ನು ಏನು ಮಾಡ್ತಾರೆ, ಅವರು ಕಂಡುಕೊಳ್ತಾರೆ. ಯಾವ ಟೆಕ್ನಿಕ್ಕು? ಈಸ್ಟರ್ನ್ ಟೇಕ್ ಆಫ್ ತಂತ್ರವನ್ನು, ಈ ಸೀಜರ್ ಟೆಕ್ನಿಕನ್ನು ಆಧಾರವಾಗಿಟ್ಕೊಂಡು ಈ ಒಂದು ತಂತ್ರವನ್ನು ಅವ್ರು ಏನು ಮಾಡ್ತಾರೆ, ಮೈಕಲ್ ಸ್ಟಿನಿಯು ಕಂಡುಹಿಡಿತಾರೆ. 1896ರಲ್ಲಿ ಪ್ರಥಮ ಬಾರಿಗೆ ಆಧುನಿಕ ಒಲಿಂಪಿಕ್ಸ್ನಲ್ಲಿ ಏನು ಮಾಡಲಾಯಿತು, ಪುರುಷರ ವಿಭಾಗದಲ್ಲಿ ಎತ್ತರ ಜಿಗಿತ ಸ್ಪರ್ಧೆಗಳು ಏರ್ಪಡಿಸಿದವು. 1896ರಲ್ಲಿ ಪ್ರಥಮ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಏನು ಮಾಡಲಾಯಿತು, ಪುರುಷರ ಒಂದು ವಿಭಾಗದಲ್ಲಿ ಎತ್ತರ ಜಿಗಿತದ ಸ್ಪರ್ಧೆಗಳು ನಡೆಸ್ತಾರೆ. ಹಾಗೆ 1912ರ ವೆಸ್ಟರ್ನ್ ರೂಲ್ ತಂತ್ರವನ್ನು ಅಮೇರಿಕದ ಜಾರ್ಜ್ ಹಾರ್ನೆ ಏನು ಮಾಡ್ತಾನೆ, ಬಳಸ್ತಾನೆ. ಯಾರನ್ನೇನು ಬಳಸಿದ್ರು? 1912ರಲ್ಲಿ ಈಸ್ಟರ್ನ್ ರೂಲ್ ತಂತ್ರವನ್ನು ಅಮೇರಿಕದ ಜಾರ್ಜ್ ಹಾರ್ನೆ ಏನು ಮಾಡ್ತಾರೆ, ಈ ಒಂದು ತಂತ್ರವನ್ನು ಬಳಸ್ತಾನೆ. 1941ರಲ್ಲಿ ಅಮೇರಿಕದ ಲೇಸ್ ಸ್ಟ್ರಡಲ್ ತಂತ್ರವನ್ನು ಬಳಸಿ 2.11 ಮೀಟರ್ ಎತ್ತರವನ್ನು ಜಿಗಿತಾನೆ. 1912ರಲ್ಲಿ ವೆಸ್ಟರ್ನ್ ರೂಲ್ ತಂತ್ರವನ್ನು ಅಮೇರಿಕದ ಜಾರ್ಜ್ ಹಾರ್ನೆ ಬಳಸಿದರೆ, 1941ರಲ್ಲಿ ಅಮೇರಿಕದ ಲೇಸ್ ಸ್ಟ್ರಡಲ್ ತಂತ್ರವನ್ನು ಏನು ಮಾಡಿ ಇವರೊಂದು ತಂತ್ರವನ್ನು ಬಳಸಿ ಏನು ಮಾಡ್ತಾರೆ, 2.11 ಮೀಟರ್ ಎತ್ತರವನ್ನು ಇವರು ಜಿಗಿತಾರೆ. 1958ರಲ್ಲಿ ಎತ್ತರ ಜಿಗಿತದ ಇತಿಹಾಸದಲ್ಲಿ ಸುವರ್ಣಕಾಲ ಅಂತೇಳಿ ನಾವು ಕರಿತೀವಿ. 1958ರಲ್ಲಿ ಎತ್ತರ ಜಿಗಿತದ ಒಂದು ಇತಿಹಾಸದಲ್ಲಿ ಸುವರ್ಣಕಾಲ ಅಂತೇಳಿ ನಾವು ಕರಿತೀವಿ. ಇಂದಿಗೂ ಪ್ರಚಲಿತವಿರುವಂತಹ ಪ್ಲಾಸ್ಬರಿ ಫ್ಲಾಪ್ ಅನ್ನೋಂತಹ ಒಂದು ತಂತ್ರವನ್ನು ಬಳಸ್ಕೊಂಡು ಏನು ಮಾಡ್ತಾರೆ, ಈ ಒಂದು ಎತ್ತರ ಜಿಗಿತವನ್ನು ಜಿಗಿತಾರೆ. ನೋಡಿಲಿ, ಇಂದಿಗೂ ಪ್ರಚಲಿತದಲ್ಲಿರುವ ಪ್ಲಾಸ್ಬರಿ ಫ್ಲಾಪ್ ತಂತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅಮೇರಿಕದ ಡಿಕ್ ಪ್ಲಾಸ್ಬರಿ ಅವರು ತಮ್ಮದೇ ಆದ ಜಿಗಿತವನ್ನು ವಿಶ್ವಕ್ಕೆ ಏನು ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಪ್ಲಾಸ್ಬರಿ ಫ್ಲಾಪ್ ಯಾರು ಕಂಡುಹಿಡಿತಾರೆ ಅಂತ ಕೇಳ್ತಾರೆ, ಅದು ಅಮೇರಿಕದ ಡಿಕ್ ಪ್ಲಾಸ್ಬರಿ ಅವರು. ಅವ್ರ ಹೆಸರು ಮೇಲೆ ಒಂದು ಪ್ಲಾಸ್ಬರಿ ಫ್ಲಾಪ್ ಅಂತೇಳಿ ಅವರು ಒಂದು ಸ್ಕಿಲ್ಲನ್ನು ನೀಡ್ತಾರೆ. 1993ರಲ್ಲಿ ಕ್ಯೂಬಾದ ಜೇವಿ ಯಾರ್ಕ್ ಸೊಟೋಮೇಯರ್ ಅವರು 2.45 ಮೀಟರ್ ಎತ್ತರ ಜಿಗಿತದ ಒಂದು ವಿಶ್ವ ದಾಖಲೆಯನ್ನು ಮಾಡ್ತಾರೆ.
1993ರಲ್ಲಿ ಕ್ಯೂಬಾದ JVR ಸೋಟೋಮೆರರ್ ಇವ್ರು ಏನು ಮಾಡ್ತಾರೆ ಅಂದರೆ 2.45 ಮೀಟರ್ ಎತ್ತರವನ್ನು ಜಿಗಿದು ವಿಶ್ವ ದಾಖಲೆಯನ್ನು ಮಾಡ್ತಾರೆ. ತನ್ನ ಎತ್ತರದ ಮೇಲೆ 20 ಸೆಂಟಿಮೀಟರ್ ಎತ್ತರ ಹಾರೋದು. ಏನು ಮಾಡ್ತೀವಿ, ತನ್ನ ಒಂದು ಎತ್ತರದ ಮೇಲೆ ಏನು ಮಾಡಬೇಕು ಅಂದರೆ 20 ಸೆಂಟಿಮೀಟರ್ ಎತ್ತರ ಹೆಚ್ಚಿಗೆ ಏನು ಮಾಡಬೇಕು, ಹಾರಬೇಕು. 1895ರಲ್ಲಿ ಅಮೇರಿಕಾದಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತು, ಮಹಿಳೆಯರಿಗೆ ಎತ್ತರ ಜಿಗಿತದ ಸ್ಪರ್ಧೆ ನಡೆಸಲಾಯಿತು. ಪುರುಷರಿಗೆ ನಡೆಸಿದೆ ಎಷ್ಟು, 1896ರಲ್ಲಿ. ಹಾಗೆ ಮಹಿಳೆಯರಿಗೆ ನಡೆಸಿರೋದು 1895ರಲ್ಲಿ. ನೋಡ್ರಿ ಇಲ್ಲಿದೆ ಪುರುಷರದು ನೋಡ್ರಿ 1896 ಮಾಡ್ತಾರೆ. ಆಧುನಿಕ ಒಂದು ಒಲಿಂಪಿಕ್ಸ್ಗೆ ಸೇರಿಸಿ ಅಲ್ಲೇನು ಮಾಡ್ತಾರೆ, ಎತ್ತರ ಜಿಗಿತದ ಸ್ಪರ್ಧೆಯನ್ನು ಜರುಗಿಸ್ತಾರೆ. ಹಾಗೆ 1895ರಲ್ಲಿ ಏನು ಮಾಡ್ತಾರೆ ಅಂದರೆ ಅಮೇರಿಕಾದಲ್ಲಿ, ಇದು ಒಲಿಂಪಿಕ್ಸ್ಗೆಲ್ಲ ಅಮೇರಿಕಾದಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರ ಒಂದು ಎತ್ತರ ಜಿಗಿತ ಸ್ಪರ್ಧೆಯನ್ನು ನಡೆಸ್ತಾರೆ ಅವರು. ಜರ್ಮನಿಯ ರೋಸ್ ಮೇರಿ ಆಕ್ರಮನ್ ಅವರು 1977ರಲ್ಲಿ 2 ಮೀಟರ್ ಎತ್ತರ ಜಿಗಿತ ವಿಶ್ವದ ಮೊದಲ ಮಹಿಳೆ ಅಂತ ಕರಿತೀವಿ. ನೋಡ್ರಿ, ಜರ್ಮನಿಯ ರೋಸ್ ಮೇರಿ ಆಕ್ರಮನ್ ಅವರು 1977ರಲ್ಲಿ 2 ಮೀಟರ್ ಎತ್ತರ ಜಿಗಿದ ವಿಶ್ವದ ಮೊದಲ ಮಹಿಳೆ. ನೋಡ್ರಿ, ಜಿಗಿತದಲ್ಲಿಯೇ ಜರ್ಮನಿಯ ರೋಸ್ ಮೇರಿ ಅವರು ಏನು ಮಾಡ್ತಾರೆ ಅಂದರೆ 2 ಮೀಟರ್ ಎತ್ತರವನ್ನು ಜಿಗಿದಂಥ ವಿಶ್ವದ ಮೊದಲ ಮಹಿಳೆ. ಭಾರತದಲ್ಲ, ರಾಷ್ಟ್ರದಲ್ಲ, ಹಾಗೆ ಎದ್ರದಂದರೆ ಇದು ವಿಶ್ವದಲ್ಲಿ ಜಿಗಿದಂತಹ ಮೊದಲ ಮಹಿಳೆ. ಎಷ್ಟು ಮೀಟರ್ ಜಿಗಿದವರು? 2 ಮೀಟರ್ ಜಿಗಿತಾರೆ. ಎಷ್ಟರಲ್ಲಿ ಅಂದರೆ 1977ರಲ್ಲಿ 2 ಮೀಟರ್ ಒಂದು ಎತ್ತರವನ್ನು ಜಿಗಿದ ವಿಶ್ವದ ಮೊದಲ ಮಹಿಳೆ ಯಾರು ಅಂತ ಈ ರೀತಿ ಕ್ವಶನ್ ಬರ್ತವೆ. ನೆನ್ಪಿಟ್ಕೊಳ್ರಿ. ಇಸ್ವಿ ಏನು ಕೇಳೋದಿಲ್ಲ, ಇಂಪಾರ್ಟೆಂಟ್ ಇರೋ ಇಸ್ವಿ ಕೇಳ್ತಾರೆ, ಅಂದರೆ ಈ ಥರ ಇರುವಂಥ ಕೇಳೋದಿಲ್ಲ. ಇವಾಗ ನೋಡ್ರಿ, 1987ರಲ್ಲಿ ಬಲ್ಗೇರಿಯಾದ ಸ್ಟೆಪ್ಕಾ ಕೋಸ್ಟ್ಯಾಂಡಿನೋವಾ ಇವ್ರು ಏನು ಮಾಡ್ತಾರೆ ಅಂದರೆ 2.09 ಮೀಟರ್ ಎತ್ತರ ಜಿಗಿದು ಇವರು ಕೂಡ ಏನು ಮಾಡ್ತಾರೆ, ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಯಾರು ಇವರು? ಬಲ್ಗೇರಿಯಾದವರು ಸ್ಟೆಪ್ಕಾ ಕೋಸ್ಟ್ಯಾಂಡಿನೋವಾ ಅನ್ನೋರು ಏನು ಮಾಡ್ತಾರೆ, 2.09 ಮೀಟರ್ ಎತ್ತರವನ್ನು ಜಿಗಿದು ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಭಾರತ ದೇಶದವರು 1966ರಲ್ಲಿ ಶ್ರೀ ಭೀಮ್ ಸಿಂಗ್ ಅವ್ರು ಏನು ಮಾಡ್ತಾರೆ ಅಂದರೆ 2.06 ಮೀಟರ್ಗಳು ಜಿಗಿದು ಏಷ್ಯನ್ ಗೇಮ್ಸ್ನಲ್ಲಿ ಸುವರ್ಣ ಪದಕವನ್ನು ತಂದುಕೊಡ್ತಾರೆ. ಚಿನ್ನದ ಪದಕವನ್ನು ಇವರು ತಂದುಕೊಡ್ತಾರೆ. ಇವರು ಎಷ್ಟು ಜಿಗಿದೆ ಅಂದರೆ 2.06 ಜಿಗಿತಾರೆ. ಕೇರಳದ ಬಾಲ್ಬಿ ಅಲ್ಸಿಯಸ್ ಮಹಿಳೆಯರ ಒಂದು ವಿಭಾಗದಲ್ಲಿ ಏನು ಮಾಡ್ತಾರೆ, 2004ರಲ್ಲಿ 1.91 ಮೀಟರ್ ಎತ್ತರವನ್ನು ಜಿಗಿದು ಇಂದಿನ ರಾಷ್ಟ್ರೀಯ ದಾಖಲೆ 2002ರಲ್ಲಿ ಏನು ಮಾಡ್ತಾರೆ, ಇವರು ಏಷ್ಯನ್ ಗೇಮ್ಸ್ನಲ್ಲಿ ಗೆದ್ದು ತರ್ತಾರೆ. ನೋಡ್ರಿ, ಕೇರಳದ ಬಾಲ್ಬಿ ಅಲಾಸಿಯಸ್ ಇವ್ರು ಏನು ಮಾಡ್ತಾರೆ ಅಂದರೆ ಮಹಿಳೆಯರ ಒಂದು ವಿಭಾಗದಲ್ಲಿ 2004ರಲ್ಲಿ ಏನು ಮಾಡ್ತಾರೆ, 1.91 ಮೀಟರ್ ಎತ್ತರವನ್ನು ಜಿಗಿತಾರೆ. ಇದು ಇಂದಿನ ರಾಷ್ಟ್ರೀಯ ದಾಖಲೆ ಅಂತೆ 2002ರಲ್ಲಿ. ಹಾಗಾಗಿ ಇವಾಗಿನ ನಾವು ಕರೆಂಟ್ ಇವೆಂಟ್ಸಲ್ಲಿ ಎಷ್ಟು ದಾಖಲೆ ಆಗಿದೆ ಅಂಥೇಳಿ ನೋಡ್ಕೊಳ್ಬೇಕು. ಪುರುಷರ ವಿಭಾಗದಲ್ಲಿ ಪಶ್ಚಿಮ ಬಂಗಾಳದ ಹರಿಶಂಕರ್ ರಾಯ್ ಅವರು ಏನು ಮಾಡ್ತಾರೆ ಅಂದರೆ 2.25 ಮೀಟರ್ ಎತ್ತರವನ್ನು ಜಿಗಿದು 2004ರಲ್ಲಿ ಏನು ಮಾಡ್ತಾರೆ, ರಾಷ್ಟ್ರೀಯ ದಾಖಲೆಯನ್ನು ಇವರು ನಿರ್ಮಿಸ್ತಾರೆ. ಈಗ ಎತ್ತರ ಜಿಗಿತದ ಪಂದ್ಯದ ಮೂಲ ತಂತ್ರಗಳು ಅಥವಾ ಸ್ಕಿಲ್ಗಳಂತೇಳಿ ಕರಿತೀವಿ. ನೋಡ್ರಿ, ಇಲ್ಲಿ ಸ್ಕಿಲ್ ಹೆಂಗಿದ್ದಾವೆ ಅಂತೇಳಿ, ಸ್ಕಿಲ್ ಯಾವ್ಯಾವ ಇದ್ದಾವೆ ಅಂತೇಳಿ. ಇಲ್ಲಿ ಪ್ಲಾಸ್ಬರಿ ಫ್ಲಾಪ್ ಬರ್ತೈತೆ, ಅದು ಪ್ಲಾಸ್ಬರಿ ಫ್ಲಾಪ್ ಅವರೇ ಕಂಡುಹಿಡಿದು ಅವ್ರ ಹೆಸರು ಮೇಲೆ ಒಂದು ಸ್ಕಿಲ್ ಇರೋದು. ಆಮೇಲೆ ಸ್ಟ್ರೆಡಲ್ ತಂತ್ರ ಅಂತ ಬರ್ತೈತೆ, ವೆಸ್ಟರ್ನ್ ಸ್ಕಿಲ್ ಅಂತ ಬರ್ತೈತೆ, ಸೀಜರ್ಸ್ ಸ್ಕಿಲ್ ಮತ್ತು ಈಸ್ಟರ್ನ್ ಕಟಪ್. ಇಷ್ಟು ಸ್ಕಿಲ್ಗಳು ಒಂದು ಎತ್ತರ ಜಿಗಿತದಲ್ಲಿ ಬರುವಂತಹ ಸ್ಕಿಲ್ಗಳಾಗಿರ್ತವೆ. ಸಮಾನಾಂತರ ಸ್ಟ್ರೆಡಲ್ ಅಂದರೆ ಪ್ಯಾರಲಲ್ ಅಂತೇಳಿ ಕರಿತೀವಿ. ಆಮೇಲೆ ಧುಮುಕು ಸ್ಟ್ರೆಡಲ್ ಅಂದರೆ ಡ್ರೈವ್ ಅಂತೇಳಿ ಕರಿತೀವಿ. ಈ ಸ್ಕಿಲ್ಗಳು ಈ ಒಂದು ಎತ್ತರ ಜಿಗಿತದಲ್ಲಿ ಬರುವಂತಹ ಸ್ಕಿಲ್ಗಳಾಗಿರ್ತವೆ. ಈಗ ಎತ್ತರ ಜಿಗಿತದ ಅಂಕಣದ ರಚನೆ ಮತ್ತು ನಿಯಮಗಳು ನೋಡ್ರಿ. ಇಲ್ಲಿ ಅಂತರ ಜಿಗಿತದ ಅಂಕಣ ಮತ್ತು ನಿಯಮಗಳು ಹೆಂಗಿರ್ತವಂತೆ. ಸ್ಕೋರ್ ಶೀಟ್ನಲ್ಲಿ ಏನು ಮಾಡ್ತೀವಿ, ಸಂಕೇತವನ್ನು ಬಳಸ್ತೀವಿ. ಸರಿಯಾದ ಒಂದು ಜಿಗಿತ ಜಿಗಿದ್ರೆ ಅದಕ್ಕೆ 0 ಅಂತೇಳಿ ಅಂಕ ಕೊಡ್ತೀವಿ. ತಪ್ಪು ಎಂದರೆ ಜಿಗಿತ ಅಥವಾ ಫೌಲ್ ಆದರೆ ರಾಂಗ್ ಅಂತೇಳಿ ಹಾಕ್ತೀವಿ. ಪಾಸ್
ಮುಂದುವರಿಯೋದಕ್ಕೆ ಏನಂತೀವಿ, ಅದಕ್ಕೆ ಮೈನಸ್ ಅಂತೇಳಿ ಈ ರೀತಿ ಏನು ಮಾಡ್ತೀವಿ, ಅಂಕಣದಲ್ಲಿ ರಚನೆ ಮಾಡ್ತೀವಿ ಸ್ಕೋರ್ ಸೀಟಲ್ಲಿ. ಇವಾಗ ಒಂದ್ಸರಿ ಇದು ಗ್ರೌಂಡ್ ನೋಡ್ಕೊಳ್ರಿ. ನೋಡ್ರಿ, ಇದು ಎತ್ತರ ಜಿಗಿತದ ಒಂದು ಗ್ರೌಂಡ್ ಇರ್ತೈತೆ. ಇದು ಓಡುವ ದಾರಿ, ಇದು ರನ್ವೇ ಅಂಥೇಳಿ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ನೋಡ್ರಿ, ಅಂದರೆ ಪಿಚ್ ಅಂತ ಕರಿತೀವಲ್ಲ, ಅದರಿಂದ 15ರಿಂದ 25 ಮೀಟರ್ ಇರ್ತೈತೆ. ಇಲ್ಲಿ ಪಿಚ್ ಹೈಟ್ ಎಷ್ಟಿರ್ತದೆ ಅಂದರೆ 0.6 ಮೀಟರ್ ಇರ್ತೈತೆ. ಇದಕ್ಕೆ ಟೇಕ್ ಆಫ್ ಏರಿಯಾ ಅಂತೇಳಿ ಕರಿತೀವಿ. ಇದು ಟೇಕ್ ಆಫ್ ಏರಿಯಾ. ಇದು ನೋಡ್ರಿ, ಇಲ್ಲಿ ಪಿಚ್ಚಿಂದ ಕೊಟ್ಟಿದ್ದಾರೆ. ಇದು 5 ಮೀಟರ್, 4 ಮೀಟರ್ ಆಗಲ್ಲ, 5 ಮೀಟರ್ ಉದ್ದ, 0.6 ಮೀಟರ್ ಏನಾಗಿರ್ತೈತೆ ವೇಟ್ ಇರ್ತೈತೆ, ಹೈಟ್ ಇರ್ತೈತೆ. ಇವಾಗ ರನ್ವೇದಾಯಿತು. ಇದು ರನ್ವೇ. ಇದು ಎಷ್ಟಿರ್ತದೆ ಅಂದರೆ 15ರಿಂದ 25 ಮೀಟರ್ ರನ್ವೇ ಇರ್ತೈತೆ. ಇಲ್ಲಿ ನೋಡ್ರಿ, ಇದು ನಾವು ಜಿಗಿತಕ್ಕೆ ಏನು ಹೈಟ್ ಇದಕ್ಕೆ ಇರ್ತಿದ್ದೀವಲ್ಲ, ಅದು ಬಾರು, ಅದು ಇದು ನೋಡ್ರಿ. ಇದು ಒಂದು ಫಿಟ್ ಮಾಡಿರ್ತಾರೆ. ಇದು ಮೇಲಿಂದ ನಾವು ಹೋಗಿ ಆ ಗುಂಡಿಯಲ್ಲಿ ಜಿಗಿಬೇಕು. ಇದು ಎಷ್ಟಿರ್ತೈತೆ ಅಂದರೆ 3.98 ಇಂದ 4.02 ಮೀಟರ್ ಇರ್ತೈತೆ, ಅಂದರೆ ಉದ್ದ ಇರ್ತೈತೆ. ಹಾಗೆ 4.0 ಇಂದ 4.04 ಮೀಟರ್ ಕೂಡ ಇರ್ತೈತೆ. ಅಲ್ಲಿಂದ ಇಲ್ಲಿ ಗಂಟೆ ಇರ್ತೈತಿ ಅಂತ ಅರ್ಥ. ಇವಾಗ ಈ ಒಂದು ಕಂಬಗಳಿರ್ತಾವಲ್ಲ, ಈ ಕಂಬಗಳು ಹೈಟ್ ಎಷ್ಟಿರ್ತದೆ ಅಂದರೆ 30.35 ಸೆಂಟಿಮೀಟರ್ ಇರ್ತೈತೆ. ನೋಡಿರಿ, ಇಷ್ಟೆಲ್ಲ ಇದ್ರ ಮೆಜರ್ಮೆಂಟ್ ಕಂಡು ಬರ್ತೈತೆ. ಇಲ್ಲಿ ನೋಡೋಣ ಇವಾಗ ಕೆಳಗಡೆ ಕಂಬಗಳ ಬಗ್ಗೆ. ನೋಡ್ರಿ, ಕಂಬಗಳು ಎತ್ತರ ಅಡ್ಡಪಟ್ಟಿಯ ಏರಿಸುವ ಗರಿಷ್ಠ ಎತ್ತರಕ್ಕಿಂತ ಕನಿಷ್ಠ ಏನು ಮಾಡಬೇಕಂದ್ರೆ 10 ಸೆಂಟಿಮೀಟರ್ ಎತ್ತರ ಇರಲೇಬೇಕು. ನಾವು ಕನಿಷ್ಠ ಅಂದರೆ 10 ಸೆಂಟಿಮೀಟರ್ ಇರಬೇಕು. ಅದ್ರ ಮೇಲೆ ಏನು ಮಾಡಬೇಕು, ಆಮೇಲೆ ಗರಿಷ್ಠ ಏರಿಸ್ತಾ ಹೋಗ್ಬೇಕು. ಅದಕ್ಕಿಂತ ಕಡಿಮೆ ಇಟ್ಟು ಜಿಗಂಗಿಲ್ಲ. ಪ್ರತಿಯೊಬ್ಬರು 10 ಸೆಂಟಿಮೀಟರ್ ಮೇಲಿಂದ ಜಿಗಿಬೇಕು. ಎರಡೂ ಕಂಬಗಳ ನಡುವಿನ ಗರಿಷ್ಠ ಅಂತರ ಎಷ್ಟಿರ್ತೈತಿ ಅಂದರೆ 4 ಮೀಟರ್ನಿಂದ 4.404 ಮೀಟರ್ ಇರ್ತೈತೆ. ಏನು, ಎರಡು ಕಂಬಗಳ ನಡುವಿನ ಅಂತರ ಇದು ಅಲ್ಲಿ ತೋರಿಸ್ದಲ್ಲ, ಅದು ಎರಡು ಕಂಬಗಳ ನಡುವಿನ ಅಂತರ ಎಷ್ಟಿರ್ತದೆ ಅಂದರೆ 4 ಮೀಟರ್ನಿಂದ ಗರಿಷ್ಠ 4.4 ಮೀಟರ್ ಅಂತರ ಇರ್ತೈತೆ. ಸ್ಪರ್ಧಿಗಳು ಏನಾದರೂ ನೆಗೆಯುವ ಅಂದರೆ ಜಿಗಿಯುವ ಜಾಗ ಅಥವಾ ನೆಗೆದ ನಂತರ ಬೀಳುವ ಜಾಗ ಸರಿಯಾಗಿಲ್ಲದಿದ್ದ ಸಂದರ್ಭ ಹೊರತುಪಡಿಸಿ ಬೇರೆ ಸಂದರ್ಭಗಳಲ್ಲಿ ಸ್ಪರ್ಧೆಯು ಆರಂಭವಾದಂತಹ ನಂತರ ಕಂಬಗಳಿಟ್ಟಿರುವಂತಹ ಜಾಗವನ್ನು ಬದಲಾಯಿಸಲು ಅವಕಾಶ ಇರೋದಿಲ್ಲ. ನೋಡಿಲ್ಲಿ, ಸ್ಪರ್ಧಿಗಳು ನೆಗೆಯುವ ಜಾಗ ಅಥವಾ ನೆಗೆದ ನಂತರ ಬೀಳುವಂತಹ ಜಾಗ ಏನಾದರೂ ಸರಿಯಾಗಿಲ್ಲದಿದ್ದ ಒಂದು ಸಂದರ್ಭದಲ್ಲಿ ಬಿಟ್ಟರೆ, ಸರಿಯಾಗಿಲ್ಲ ಅಂದ್ರೆ ಅವು ಬೇಕಾದರೆ ಇದು ಮಾಡ್ಕೋಬೋದು. ಆ ಒಂದು ಸಂದರ್ಭವನ್ನು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಏನು ಮಾಡೋಂಗಿಲ್ಲ, ಸ್ಪರ್ಧೆಯು ಆರಂಭವಾದ ನಂತರ ಕಂಬಗಳಿಟ್ಟಿರುವ ಜಾಗವನ್ನು ಬದಲಾಯಿಸಲು ಅವಕಾಶ ಇರೋದಿಲ್ಲ. ಒಂದು ವೇಳೆ ಸ್ಥಳ ಬದಲಾವಣೆ ಮಾಡಬೇಕಾದ್ರೆ, ಏನಾದರೂ ಸ್ಥಳ ಬದಲಾವಣೆ ಮಾಡುವಂತಹ ಒಂದು ಸಂದರ್ಭ ಬಂದರೆ, ಆ ಒಂದು ಸಂದರ್ಭದಲ್ಲಿ ಒಂದು ಸುತ್ತು ಪೂರ್ಣಗೊಳಿಸಿದ ನಂತರ ಏನು ಮಾಡಬೇಕು, ಅವಾಗ ಬದಲಾಯಿಸಬೇಕು. ಅದಕ್ಕಿಂತ ಮುಂಚೆ ಬದಲಾಯಿಸೋಕ್ಕೆ ಬರೋದಿಲ್ಲ. ಇವಾಗ ಒಂದು ವೇಳೆ ಸ್ಥಳ ಬದಲಾವಣೆ ಮಾಡಬೇಕಾಗಿ ಬಂದರೆ ಸ್ಪರ್ಧಿ ಒಂದು ಸುತ್ತು ಇದಾಯ್ತಲ್ಲ. ಇವಾಗ ಅಡ್ಡಪಟ್ಟಿ, ನಾರು ಅಥವಾ ಫೈಬರ್ನಿಂದ ಈ ಒಂದು ಅಡ್ಡಪಟ್ಟಿಯನ್ನು ಮಾಡ್ತಾರೆ. ತುದಿಗಳ ಚಪ್ಪಟ್ಟೆ ಉಳಿದ ಭಾಗ ಏನಾಗಿರ್ತೈತಿ, ಇಲ್ಲಿ ದುಂಡಾಕಾರವಾಗಿರಬೇಕು. ತುದಿಗಳ ಚಪ್ಪಟ್ಟೆ ಅಂದರೆ ಅಡ್ಡಪಟ್ಟಿ ಏನು ಮಾಡಿರ್ತಾರೆ ಅಂತ ಕೇಳ್ತಾರೆ. ಅಲ್ಲಿ ನಾರು, ಫೈಬರ್, ಬೇರೆ ಯಾವುದೇ ಸೂಕ್ತ ವಸ್ತುವಿನಿಂದ ಈ ಒಂದು ಅಡ್ಡಪಟ್ಟಿಯನ್ನು ಮಾಡಿರ್ತಾರೆ. ತುದಿಗಳ ಚಪ್ಪಟೆ ಉಳಿದ ಭಾಗ ಏನಾಗಿರ್ತೈತೆ, ದುಂಡಾಗಿರ್ತೈತೆ. ತುದಿಗಳು ಏನಾಗಿರ್ತವೆ, ಚಪ್ಪಟೆ ಆಗಿದ್ದು ಉಳಿದ ಭಾಗಗಳು ಏನಾಗ್ತದೆ, ದುಂಡಾಕಾರವಾಗಿರ್ತವೆ. ಅಡ್ಡಪಟ್ಟಿಯ ಸಮಗ್ರ ಉದ್ದ ಎಷ್ಟಿರ್ತೈತೆ ಅಂತಂದರೆ ಅದು 4 ಮೀಟರ್ ಇರ್ತೈತೆ. ಉದ್ದ ಎಷ್ಟಿರ್ತೈತೆ ಅಡ್ಡಪಟ್ಟಿ ಅಂತಂದರೆ 4 ಮೀಟರ್ ಇರ್ತೈತೆ. 3.98ರಿಂದ 4.02 ಮೀಟರ್ ಇರ್ತೈತೆ.
ಗರಿಷ್ಠ ತೂಕ ಎಷ್ಟಿರ್ತೈತೆ ಈ ಒಂದು ಕಂಬಗಳದು ಅಡ್ಡಪಟ್ಟಿದು ಅಂತಂದರೆ 2 ಕೆ ಜಿ ಇರ್ತೈತೆ. ಅಡ್ಡಪಟ್ಟಿ ದುಂಡಾಗಿರುವಂತಹ ಜಾಗದ ವ್ಯಾಸ ಎಷ್ಟಿರ್ತಂದರೆ 30 mm ಅಡ್ಡಪಟ್ಟಿ ಇರ್ತೈತೆ. ಇಲ್ಲಿ ಗರಿಷ್ಠ ಜೋಲು ಬೀಳುವಿಕೆ ಎಷ್ಟು ಜೋಲು ಬೀಳ್ತೈತೆ ಗರಿಷ್ಠ ಅಂದರೆ 2 ಸೆಂಟಿಮೀಟರ್ ಗಿಂತ ಹೆಚ್ಚಿಗೆ ಏನು ಮಾಡಬಾರ್ದಲ್ಲಿ ಜೋತು ಬೀಳಬಾರ್ದು. ಅಡ್ಡಪಟ್ಟಿಯನ್ನಿಡುವಂತಹ ಆಧಾರಗಳು ಹೇಗಿರ್ತವೆ? ಚಪ್ಪಟೆಯಾಗಿದ್ದು 4 ಸೆಂಟಿಮೀಟರ್ ಅಗಲವನ್ನು ಹೊಂದಿರ್ತವೆ. 6 ಸೆಂಟಿಮೀಟರ್ ಉದ್ದವಿರುವಂತೆ ಆಯಾತಾಕಾರದಲ್ಲಿ ಇರ್ತೈತಿ. ಅಡ್ಡಪಟ್ಟಿಯ ಆಧಾರಗಳು ಹೇಗಿರ್ತವೆ ಅಂದರೆ ಅದು ಚಪ್ಪಟೆಯಾಗಿದ್ದು 4 ಸೆಂಟಿಮೀಟರ್ ಅಗಲ ಇರ್ತೈತೆ, 6 ಸೆಂಟಿಮೀಟರ್ ಉದ್ದ ಇರ್ತೈತಿ ಹಾಗೂ ಆಯಾತಾಕಾರದಲ್ಲಿ ಈ ಒಂದು ಅಡ್ಡಪಟ್ಟಿಯನ್ನು ಕಾಣ್ತೈತೆ. ಅಡ್ಡಪಟ್ಟಿಯ ತುದಿಗಳ ಮತ್ತು ಕಂಬಗಳ ಮಧ್ಯೆ ಕನಿಷ್ಠ 1 ಸೆಂಟಿಮೀಟರ್ ಅಂತ ಇರ್ತೈತೆ. ಅಡ್ಡಪಟ್ಟಿಯ ತುದಿಗಳ ಕಂಬಗಳ ಅಥವಾ ಮಧ್ಯೆ ಕನಿಷ್ಠ ಎಷ್ಟು ಇರ್ತೈತಪ್ಪ ಅಂತಾರ ಅಂದರೆ 1 ಸೆಂಟಿಮೀಟರ್ ಅಂತರ ಇರ್ತೈತೆ. ಈಗ ಲ್ಯಾಂಡಿಂಗ್ ನೆಗೆದು ನಂತರ ಕೆಳಗೆ ಬೀಳುವ ಜಾಗ ಎಷ್ಟಿರ್ತದೆ ಅಂದರೆ 5 ಮೀಟರ್ ಅಗಲ ಇರ್ತೈತೆ. ನೆಗೆದು ಆಮೇಲೆ ಕೆಳಗೆ ಬೀಳ್ತೀವಲ್ಲ ಆ ಒಂದು ಜಾಗ ಎಷ್ಟಿರ್ತದೆ 5 ಮೀಟರ್ ಅಗಲ ಇರ್ತೈತೆ, 3 ಮೀಟರ್ ಉದ್ದ ಇರ್ತೈತಿ. ಕಂಬಗಳ ಕೆಳಗೆ ಬೀಳುವ ಜಾಗಗಳ ನಡುವಿನ ಕನಿಷ್ಠ 10 ಸೆಂಟಿಮೀಟರ್ ಅಂತರ ಇರಬೇಕು. ಕಂಬಗಳ ಕೆಳಗೆ ಬೀಳುವಂತಹ ಜಾಗಗಳ ನಡುವಿನ ಕನಿಷ್ಠ ಅಂತರ ಎಷ್ಟಿರಬೇಕಂದ್ರೆ 10 ಸೆಂಟಿಮೀಟರ್ ಇರಬೇಕು. ಓಡಿ ಬರುವ ಮತ್ತು ಹಾರುವ ಜಾಗ ಅದಕ್ಕೇನಂತೀವಿ? ರನ್ವೇ ಅಥವಾ ಟೇಕ್ ಆಫ್ ಏರಿಯಾ ಅಂತೇಳಿ ಕರಿತೀವಿ. ಓಡಿ ಬರುವ ಮತ್ತು ಹಾರುವ ಜಾಗ ಇಂಗ್ಲೀಷಲ್ಲಿ ರನ್ವೇ ಅಥವಾ ಓಡುವಂಥ ಹಾದಿಗೆ ರನ್ವೇ ಅಂತೀವಿ. ಹಾರಿ ಬೀಳುವಂಥ ಜಾಗಕ್ಕೆ ಅಂತೀವಿ ಟೇಕ್ ಆಫ್ ಏರಿಯಾ ಅಂತೇಳಿ ಕರಿತೀವಿ. ಅಂದರೆ ಹಾರುವ ಅದಕ್ಕೆ ಪಿಚ್ ಅಂತ ಕರಿತೀವಿ. ಹಾರಿ ಬೀಳುವಂಥದಕ್ಕೆ ಇದು ಹಾರುವ ಜಾಗ ಅಂದರೆ ಟೇಕ್ ಆಫ್ ತಗೊಳ್ಕೊಳ್ಳುವಂಥ ಏರಿಯಾ. ಓಡಿ ಬರುವ ಜಾಗ ಕನಿಷ್ಠ ಎಷ್ಟಿರಬೇಕಂದ್ರೆ 15 ಮೀಟರ್ ಇರಬೇಕು. ಏನಿರಬೇಕು? ಓಡಿ ಬರುವಂತಹ ಜಾಗ ಕನಿಷ್ಠ 15 ಮೀಟರ್ ಇರಬೇಕು. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಕನಿಷ್ಠ 25 ಮೀಟರ್ ಇರಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ಕನಿಷ್ಠ ಎಷ್ಟಿರಬೇಕು? 15 ಇದ್ದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನಿಷ್ಠ ಎಷ್ಟಿರಬೇಕಂತಾರೆ ಅಲ್ಲಿ 25 ಮೀಟರ್ ಇರಬೇಕು. ಇಷ್ಟು ಅಡ್ಡಪಟ್ಟಿದಾಯ್ತು. ಇದು ಲ್ಯಾಂಡಿಂಗ್ದಾಯಿತು. ಲ್ಯಾಂಡಿಂಗು ಮತ್ತು ರನ್ವೇದಾಯ್ತಿದ್ದು ನೋಡಿರಿ. ಇದು ಲ್ಯಾಂಡಿಂಗು ಮತ್ತು ರನ್ವೇದು. ಇದು ರನ್ವೇ ಮತ್ತು ಟೇಕಪ್ ಏರಿಯಾದಾಯ್ತಿದ್ದು. ಇವಾಗ ಇದು ಏನಾಯಿತು? ಲ್ಯಾಂಡಿಂಗ್ದಾಯ್ತು. ಇಲ್ಲ ಲ್ಯಾಂಡಿಂಗ್ದು ಇದು ಲ್ಯಾಂಡಿಂಗ್. ಇಷ್ಟು ಲ್ಯಾಂಡಿಂಗ್ ಮೆಜರ್ಮೆಂಟ್ ಆಗಿರ್ತೈತೆ. ಆಮೇಲೆ ರನ್ವೇ ಮತ್ತು ಟೇಕಪ್ ಬೋರ್ಡ್ ಏರಿಯಾ ಇದಾಗಿರ್ತೈತೆ. ಟೇಕಪ್ ಬೋರ್ಡು 15 ಮೀಟರ್ ಏನಿರ್ತೈತೆ ಕನಿಷ್ಠ. ಇದು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 25 ಮೀಟರ್ ಇದು ಇರ್ತೈತೆ. 25 ಮೀಟರ್ ಇರ್ತೈತೆ. ಇದು ರನ್ವೇ ಮತ್ತು ಟೇಕಪ್ ಏರಿಯಾದಾದರೆ ಲ್ಯಾಂಡಿಂಗ್ದು ಅದು ನೆಗೆದು ಬಂದು ಕೆಳಗೆ ಬೀಳುವಂತಹ ಜಾಗ ಎಷ್ಟಿರಬೇಕಂದ್ರೆ 5 ಮೀಟರ್ ಅಗಲ ಇರಬೇಕು, 3 ಮೀಟರ್ ಉದ್ದ ಇರಬೇಕು. ಕಂಬಗಳ ಕೆಳಗೆ ಬೀಳುವ ಜಾಗಗಳ ನಡುವಿನ ಕನಿಷ್ಠ ಒಂದು ಅಂತರ ಎಷ್ಟಿರಬೇಕಂದ್ರೆ ಅದು 10 ಸೆಂಟಿಮೀಟರ್ ಇರಬೇಕು. ಇಷ್ಟೆಲ್ಲ ಏನಾಯ್ತಂದರೆ ಈ ಒಂದು ಎತ್ತರ ಜಿಗಿತದ ಲ್ಯಾಂಡಿಂಗ್ ಮತ್ತು ರನ್ವೇ ಆಫ್ ಟೇಕಪ್ ಬೋರ್ಡಿಂದ ಒಂದು ಮೆಜರ್ಮೆಂಟ್ ಆಯಿತು. ಇವಾಗ ನಿಯಮಗಳಿದ್ದಾವೆ. ನಿಯಮಗಳು ನೋಡ್ರಿ. ಚೀಟಿ ಎತ್ತೋದ್ರ ಮೂಲಕ ಏನು ಮಾಡಬೇಕು? ನಾವು ಒಂದು ಎತ್ತರದ ಸ್ಪರ್ಧೆಯನ್ನು ನಿಗದಿಪಡಿಸಬೇಕು. ಯಾರ್ಯಾರು ಹೆಂಗೆ ಬರ್ತೈತೆ ಹಂಗೆ. ಸ್ಪರ್ಧೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ ಮುಖ್ಯ ತೀರ್ಪುಗಾರರು ಏನು ಮಾಡಬೇಕು? ಸ್ಪರ್ಧಿಗಳನ್ನು ಪ್ರಾರಂಭದ ಎತ್ತರವನ್ನು ಮತ್ತು ನಂತರ ಹೆಚ್ಚಿಸಿದ ಪ್ರತಿ ಸುತ್ತಿನ ಎತ್ತರವನ್ನು ಏನು ಮಾಡಬೇಕು? ಗೆಲ್ಲುವ ತನಕ ಪ್ರಕಟಿಸಬೇಕು. ಮುಖ್ಯ ತೀರ್ಪುಗಾರ ಏನು ಮಾಡಬೇಕಂದ್ರೆ ಸ್ಪರ್ಧೆಯನ್ನು ಪ್ರಾರಂಭಿಸೋಕ್ಕಿಂತ ಮುಂಚಿತವಾಗಿ ಸ್ಪರ್ಧಿಗಳು ಪ್ರಾರಂಭದ ಎತ್ತರವನ್ನು ಮತ್ತು ಆನಂತರ ಹೆಚ್ಚಿಸಿದ ಪ್ರತಿ ಸುತ್ತಿನ ಎತ್ತರವನ್ನು ಗೆಲ್ಲುವ ತನಕ ಏನು ಮಾಡಬೇಕು? ಅವ್ರ ಮುಂದೆ ಪ್ರಕಟಣೆ ಮಾಡ್ತಾನೆ ಇರಬೇಕು. ಯಾಕೆಂದರೆ ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ. ನಾವು ಎಷ್ಟು ತೆಗೆದ್ವಿ ಇನ್ನು ಎಷ್ಟು ಮಾಡಬೇಕು ಅಂತೇಳಿ ಗೊತ್ತಿರಲಿ ಅಂತ ಆ ರೀತಿ ಮಾಡ್ತಾ ಹೋಗ್ತಾರೆ. ಇವಾಗ ಪ್ರತಿಯೊಂದು ಸುತ್ತಿನಲ್ಲಿ ಅಡ್ಡಗೆರೆಯನ್ನು ಯಾವುದೇ ಕಾರಣಕ್ಕೂ 2 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರಿಸಬಾರ್ದು. ಪ್ರತಿ ಸುತ್ತಿನಲ್ಲಿ ಏನು ಮಾಡಬಾರ್ದು? ಅಡ್ಡಗೆರೆ ಇರುತ್ತಲ್ಲ ಆ ಒಂದು ಅಡ್ಡಗೆರೆಯನ್ನು ಯಾವುದೇ ಕಾರಣಕ್ಕೂ 2 ಸೆಂಟಿಮೀಟರ್ಗಿಂತ ಕಡಿಮೆ ಮಾಡಬಾರ್ದು. ಮತ್ತು ಸುತ್ತಿನಿಂದ ಸುತ್ತಿಗೆ ಎತ್ತರಿಸುವಿಕೆ ಏರಿಕೆಯನ್ನು ಹೆಚ್ಚು ಮಾಡ್ತಾ ಹೋಗಬಾರ್ದು. ಏನು ಮಾಡ್ಬೇಕು? ಅವ್ರದ್ದು ಸುತ್ತಿನಿಂದ ಒಂದು ಸರದಿಯಿಂದ ಇನ್ನೊಂದು ಸರದಿಗೆ ಎತ್ತರಿಸುವಿಕೆ ಅಂತ ಎತ್ತರವನ್ನು ಏನು ಮಾಡಬೇಕು? ಏರಿಕೆಯನ್ನು ಹೆಚ್ಚು ಮಾಡ್ತಾ ಹೋಗಬಾರ್ದಂತೆ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ.
ಪ್ರಾರಂಭದ ಏರಿಕೆಯ 5 ಸೆಂಟಿಮೀಟರ್ ನಂತರ, ಪ್ರಾರಂಭದ ಏರಿಕೆ ಇರ್ತದೆ ಎಷ್ಟಿರ್ತೈತೆ 5 ಸೆಂಟಿಮೀಟರ್ ಮಾಡಿರ್ತಾರೆ. ಆ 5 ಸೆಂಟಿಮೀಟರ್ ನಂತರ 4 ಸೆಂಟಿಮೀಟರ್ ನಂತರ 3 ಸೆಂಟಿಮೀಟರ್ ಕೊನೆಗೆ 2 ಸೆಂಟಿಮೀಟರ್ ಇರಬೇಕು. ಇದನ್ನು 3 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ಗೆ ಹೆಚ್ಚಿಸಬಾರ್ದು. ಮಾಡಬಾರ್ದು. ಇದು ಪ್ರಾರಂಭದಲ್ಲಿ 5 ಮಾಡಬೇಕು, ಆಮೇಲೆ 4 ಮಾಡಬೇಕು, ಆಮೇಲೆ 3 ಮಾಡಬೇಕು, ಕೊನೆಗೆ 2 ಸೆಂಟಿಮೀಟರ್ ಇರಬೇಕು. ಇದನ್ನು 3 ಸೆಂಟಿಮೀಟರು ಅಥವಾ 5 ಸೆಂಟಿಮೀಟರ್ಗೆ ಏನು ಮಾಡಬಾರ್ದು, ಹೆಚ್ಚಿಸಬಾರ್ದಂತೆ. ಇದು ಒಂದು ಸೂಚನೆ. ಇವೆಲ್ಲ ನಮಗೆ ಪ್ರಾಕ್ಟಿಕಲ್ ಮಾಡೋ ಟೈಮ್ನಾಗ ಬೇಕಾಗುತ್ತೆ ನಮಗೆ. ಸ್ಪರ್ಧೆಯು ನೆಗೆಯುವಾಗ ನೆಲಕ್ಕೆ ಒಂದು ಪಾದವನ್ನು ಏನು ಮಾಡಬೇಕು, ಹಾರಬೇಕು. ಅಂದರೆ ಸ್ಪರ್ಧೆ ನೆಗೆಯುವಾಗ ನೆಲಕ್ಕೆ ಒಂದು ಪಾದವನ್ನು ಇಟ್ಕೊಂಡು, ಅಂದರೆ ನೆಲದ ಸಂಪರ್ಕ ಇಟ್ಕೊಂಡು ಏನು ಮಾಡಬೇಕು, ಹಾರಬೇಕು. ಓಡಿ ಬರುವ ಜಾಗವನ್ನು, ಅಂದರೆ ಸ್ಪರ್ಧೆ ಪ್ರಾರಂಭವಾದ ಮೇಲೆ ತಮ್ಮ ಅಭ್ಯಾಸಕ್ಕೆ ಬಳಸಲು ಅನುಮತಿ ಇರೋದಿಲ್ಲ. ಅಂದರೆ ಪ್ರಾಕ್ಟೀಸ್ ಮಾಡ್ತೀನಿ ಅಂಥೇಳಿ ಆ ಟೈಮಲ್ಲಿ ಆ ಗ್ರೌಂಡ್ ಹಾಕೋದಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಅದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ನೆಗೆದು ನಂತರ ನೆಗೆಯುವಾಗ ಅಡ್ಡಪಟ್ಟಿಯು ಆಧಾರ ಪಟ್ಟಿಯ ಮೇಲೆ ನಿಲ್ಲದಿದ್ದರೆ, ನೋಡಿಲ್ಲಿ, ನೆಗೆದು ನಂತರ ನೆಗೆಯುವಾಗ ಅಡ್ಡಪಟ್ಟಿಯು ಆಧಾರ ಪಟ್ಟಿಯ ಮೇಲೆ ನಿಲ್ಲದಿದ್ದರೆ ಅಥವಾ ಕೆಳಗೆ ಬಿದ್ದರೆ ಸ್ಪರ್ಧಿ ಏನಾಗ್ತಾನೆ, ಅಲ್ಲಿ ವಿಫಲ ಆಗ್ತಾನೆ. ಸ್ಪರ್ಧೆಯ ಲ್ಯಾಂಡಿಂಗ್ ಜಾಗದಲ್ಲಿ ಇದ್ದಾಗ ಅಥವಾ ಸ್ಪರ್ಧೆಗೆ ತಾಕಿದರೆ ಅವಾಗ ಏನು ಮಾಡ್ತೈತೆ, ಅದು ಬಿದ್ದು ಹೋಗ್ತೈತಿ. ಅಂದರೆ ಕೆಳಗೆ ಬಿದ್ದರೆ ಏನು ಮಾಡೋಂಗಿಲ್ಲ, ಅಲ್ಲಿ ಸ್ಪರ್ಧಿ ವಿಫಲನಾಗ್ತಾನೆ. ಅಂದರೆ ಅದಕ್ಕೆ ಟಚ್ ಮಾಡಿ ಬಿಡಿಸೋಂಗಿಲ್ಲ ಅಂತ ಅರ್ಥ ಇಲ್ಲಿ. ಒಬ್ಬ ಸ್ಪರ್ಧಿಯು ಮುಖ್ಯ ತೀರ್ಪುಗಾರರು ಪ್ರಕಟಿಸಿದ ಎತ್ತರದ ನಂತರ ತನ್ನ ಇಚ್ಛೆಗೆ ಅನುಗುಣವಾಗಿ ಯಾವುದೇ ಹೆಚ್ಚಿಸಿದ ಅಂತರದಿಂದ ಸ್ಪರ್ಧೆಯಲ್ಲಿ ಹಾರಲು ಏನು ಮಾಡಬೇಕು, ಪ್ರಾರಂಭಿಸ್ಬೋದು. ತೀರ್ಪುಗಾರರು ಪ್ರಕಟಿಸಿದ ನಂತರ ಅವಾಗೇನು ಮಾಡಬೇಕು, ಇವ್ರು ಹಾರಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲೇನು ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ, 3 ಸತತ ವಿಫಲ ಯತ್ನಗಳನ್ನು ಮಾಡದಾಗ, ಅಥವಾ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ 3 ಸತತವಾಗಿ ನಾವು ಆ ಪ್ರಯತ್ನಗಳೇನು ಮಾಡ್ತೀವಿ, ವಿಫಲ ಮಾಡ್ತೀವಿ. ಮತ್ತು ಪ್ರಥಮ ಸ್ಥಾನಕ್ಕೆ ಟೈ ಆದ ಸಂದರ್ಭದಲ್ಲಿ ಹೊರತುಪಡಿಸಿ ಉಳಿದ ಸಂದರ್ಭದಲ್ಲಿ ಸ್ಪರ್ಧೆಯಿಂದ ಏನು ಮಾಡ್ತಾನೆ, ನಾನು ನಿರ್ಗಮಿಸುತ್ತಾನೆ. ನೋಡಿರಿ, 3 ಸತತ ಒಂದು ವಿಫಲ ಪ್ರಯತ್ನಗಳನ್ನು ಮಾಡಿದಾಗ ಅಥವಾ ಮಾಡಿಲ್ಲ ಅಂದಾಗ ಸತತ ಅಂದರೆ ಪ್ರಥಮ ಸ್ಥಾನಕ್ಕೆ ಟೈ ಆದ ನಂತರ ಏನು ಮಾಡ್ತಾರೆ, ಇಲ್ಲಿ ಆ ಒಂದು ಸಂದರ್ಭವನ್ನು ಹೊರತುಪಡಿಸಿ ಉಳಿದಂತಹ ಯಾವುದೇ ಸಂದರ್ಭ ಬಂದರೆ ಏನು ಮಾಡ್ತಾನೆ, ಅಲ್ಲಿನ ಸ್ಪರ್ಧೆ ಹೋಗಬೇಕಾಗ್ತೈತೆ, ನಿರ್ಗಮಿಸಬೇಕಾಗ್ತದೆ, ಆಟದಿಂದ ಹೊರ ಹೋಗಬೇಕಾಗ್ತೈತೆ. ಒಬ್ಬ ಸ್ಪರ್ಧಿಯು ಒಂದು ಎತ್ತರದಲ್ಲಿ 1 ಅಥವಾ 2 ಬಾರಿ ಹಾರಿ ವಿಫಲನಾದ ನಂತರದ ಎತ್ತರವನ್ನು ಹಾರದೆ ನಂತರ ಹೆಚ್ಚಿಸುವ ಎತ್ತರವನ್ನು ಏನು ಮಾಡಬೇಕು, ಹಾರಲು ಪ್ರಯತ್ನ ಮಾಡಬೇಕು. ಆದರೆ ಹಿಂದೆ ಒಂದು ವಿಫಲ ಯತ್ನವನ್ನು ಮಾಡಿದ್ದರೆ ಈಗ ಪ್ರಯತ್ನಿಸುವ ಎತ್ತರವನ್ನು ಹಾರಲು 2 ಯತ್ನವನ್ನು ಕೊಡಲಾಗುವುದು. ಹಿಂದೆ ಒಂದು ಮಾಡಿದ್ರೆ ಇವಾಗ ಏನು ಮಾಡ್ತಾರೆ, 2 ಸರಿ ಕೊಡ್ತಾರೆ ಅಂತ. ಅದು ಒಟ್ಟು ಚಾನ್ಸ್ ಇರೋದು 3 ಸರಿ. ಆ ಎತ್ತರವನ್ನು ಹಾರುವುದನ್ನು ಬಿಟ್ಟು ಮುಂದಿನ ಹೆಚ್ಚಿಸಿದ ಎತ್ತರವನ್ನು ಹಾರಲು ಆ ಸ್ಪರ್ಧಿಗೆ ಒಂದು ಅವಕಾಶವನ್ನು ಮಾತ್ರ ನೀಡ್ತಾರೆ. ಅಂದರೆ ಆ ಒಂದು ಏನು ಮಾಡ್ತಾರೆ, ಮುಂದಿನ ಒಂದು ಹೆಚ್ಚಿಸಿದ ಎತ್ತರವನ್ನು ಹಾರಲು ಆ ಸ್ಪರ್ಧಿಗೆ ಒಂದು ಅವಕಾಶವನ್ನು ಮಾತ್ರ ನೀಡ್ತಾರೆ. ಯಾಕೆಂದರೆ ಹಿಂದೆ 2 ಜಿಗಿದಿರ್ತಾರಲ್ಲ, ಆ ಒಂದು 2 ಜಿಗಿತವನ್ನು ಬಿಟ್ಟು ಇನ್ನೊಂದು ಎತ್ತರಕ್ಕೆ ಚಾನ್ಸ್ ಅದನ್ನು ಕೊಡ್ತಾರೆ ಇಲ್ಲಿ. ಈ ಎತ್ತರವನ್ನು ಹಾರುವಲ್ಲಿ ಯಶಸ್ವಿಯಾದರೆ ಮುಂದಿನ ಎತ್ತರವನ್ನು ಹಾರಲು 3 ಅವಕಾಶವನ್ನು ಕೊಡ್ತಾರೆ. ಇನ್ನು 3 ಬೆಸ್ಟ್ ಆಫ್ ಕೊಡ್ತಾರಲ್ಲ, ಅಲ್ಲಿ ಏನು ಮಾಡ್ತಾರೆ, 8 ಜನಕ್ಕೆ ಆಯ್ಕೆ ಮಾಡಿಕೊಂಡು ಅಲ್ಲಿ 3 ಕೊಡ್ತಾರಲ್ಲ, ಇಲ್ಲಿ 3ರಲ್ಲಿ ಒಂದು ಯಾವ್ದಾದ್ರು ಚೆನ್ನಾಗಿ ಹಾರಿದ್ರೆ ಏನು ಮಾಡ್ತಾರೆ, ಆ ಒಂದು ಪಟ್ಟಿಯಲ್ಲಿ ಅವ್ರು ಇರ್ತಾರೆ. ಈಗ 8 ಸ್ಪರ್ಧಿಯು 8ನೇ ನೋಡ್ರಿ, ಸ್ಪರ್ಧಿಯು ಒಂದು ನಿಗದಿತ ಎತ್ತರವನ್ನು ಹಾರದೆ ಪಾಸ್ ಕೊಟ್ಟರೆ, ನೋಡು ಏನು ಮಾಡ್ಬೋದು ಅಂದರೆ ಸ್ಪರ್ಧಿ ಒಂದು ನಿಗದಿತ ಎತ್ತರವನ್ನು ಹಾರೋಕ್ಕಾಗಲ್ಲ, ಆ ರೀತಿ ನಂಗೆ ಆಗಲ್ಲ ಅಂಥೇಳಿ ಏನಾದರೂ ಪಾಸ್ ಕೊಟ್ಟರೆ ಅದೇ ಎತ್ತರವನ್ನು ಮತ್ತೆ ಹಾರಲು ಅವಕಾಶ ಇರೋದಿಲ್ಲ. ಯಾಕೆಂದರೆ ಅವಾಗ ಹಾರಲಂದಿದೆಯೇ ಇವಾಗ ಅವಕಾಶ ಕೊಡಿ ಅಂದರೆ ಕೊಡೋದಿಲ್ಲ, ಅವರು ಪಾಸ್ ಕೊಟ್ಟ ಮೇಲೆ ಕೊಡೋಕೆ ಬರೋಲ್ಲ. ಇದು ಮೊದಲನೇ ಸ್ಥಾನಕ್ಕೆ ಟೈ ಅಥವಾ ಟೈ ಬಿಡಿಸುವ ಸಂದರ್ಭದಲ್ಲಿ ಅನ್ವಯವಾಗೋದಿಲ್ಲ. ಇಲ್ಲಿ ಅಂಕಗಳಿಂದ ಸಮ ಆದರೆ ಆ ಸಮಯದಲ್ಲಿ ಈ ಒಂದು ಅವಕಾಶ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಸ್ಪರ್ಧಿಯು ಉಳಿದ ಎಲ್ಲ ಸ್ಪರ್ಧಿಗಳು ಹೊರಬಿದ್ದ ನಂತರ ಅವನು ಇಷ್ಟಪಟ್ಟರೆ ಅವನು ಏನು ಮಾಡ್ಬೋದು, ಸತತ 3 ಯತ್ನಗಳನ್ನು ವಿಫಲವಾಗುವವರೆಗೂ ಅಥವಾ ಸಾಕೆಂದು ಸ್ಪರ್ಧೆಯನ್ನು ಬಿಡುವವರೆಗೂ ಸ್ಪರ್ಧೆಯನ್ನು ಮುಂದುವರಿತೈತೆ. ಎಲ್ಲರೂ ಔಟ್ ಆಗಿದ್ದಾರಪ್ಪ, ಅವನೇನೇನು ದಾಖಲೆ ಮಾಡಬೇಕು ಅಂದ್ಕೊಂಡಿದ್ದಾನೆ, ಅವನೇನು ಮಾಡ್ತಾರೆ 3 ಯತ್ನಗಳ ನಂತರನೂ ಕೂಡ ವಿಫಲವಾಗಿದ್ದರೆ ಅವು ಕೂಡ ಏನು ಮಾಡಬೇಕು, ಅವನಿಗೆ ಹಾಗೆ ಆಡ್ತಾನೆ ಹೋಗ್ಬೇಕು. ಅಂದರೆ ಸಾಕೆಂದು ಸ್ಪರ್ಧೆ ಬಿಡುವವರೆಗೂ ಕೂಡ ಆ ಒಂದು ಸ್ಪರ್ಧೆ ಏನಾಗಿರ್ತೈತೆ, ಮುಂದೆ ಹೋಗ್ತಾ ಇರ್ತೈತೆ. ಅವನು ಸಾಕನ್ನು ಮಾತ್ರ ಬಿಟ್ಟರೆ ಅವಾಗಿನ ಬಿಡ್ಬೋದು.
ವಿಜೇತರಾದ ಒಂದು ಸ್ಪರ್ಧಿಯು ರೆಫ್ರಿಗೆ ತಾನು ಯತ್ನಿಸುವ ಮುಂದಿನ ಯತ್ನದ ಅಥವಾ ಹೆಚ್ಚಿಸಬೇಕಾದ ಎತ್ತರವನ್ನು ಸೂಚಿಸ್ತಾನೆ. ಇಷ್ಟು ಹೆಚ್ಚಿಸಿ ಮಾಡಿರಿ, ಇಷ್ಟು ಜಿಗಿತೀನಿ ಅಂಥೇಳಿ ನೀವು ಹೇಳಿದಷ್ಟು ಏನು ಮಾಡ್ತಾರೆ, ಅವನು ನಿಮ್ಮ ಇಷ್ಟದ ಅನುಸಾರವಾಗಿ ಏನು ಮಾಡ್ತಾರೆ, ಎತ್ತರವನ್ನು ಹೆಚ್ಚಿಗೆ ಮಾಡ್ಕೋತಾ ಹೋಗ್ತಾ ಇರ್ತಾರೆ ಅವರು. ನೀವು ಎಷ್ಟು ಬೇಕಾದರೂ ಮಾಡಿ ಅಂತ ಹೇಳ್ಬೋದು. ಅಷ್ಟು ಜಿಗಿಗೆ ನಿಮ್ಗೆ ಸಾಮರ್ಥ್ಯ ಇದ್ದರೆ ನೀವು ಎಷ್ಟು ಮಾಡಿ ಅಂತೀರೋ ಅಷ್ಟು ಅವರು ಮಾಡ್ತಾ ಹೋಗ್ತಾರೆ. ಈ ಸೌಲಭ್ಯವನ್ನು ಯಾವಾಗ ಮಾಡ್ತಾರೆ ಅಂತಂದರೆ, ಈ ಸೌಲಭ್ಯವನ್ನು ಒಟ್ಟುಗೂಡಿಸಿದ ಸ್ಪರ್ಧೆಗೆ ಇರುವುದಿಲ್ಲ. ಅಂದರೆ ಎಲ್ಲ ಸ್ಪರ್ಧೆಗಳಿಗೆ ಇರೋದಿಲ್ಲ. ಯಾರೊಬ್ಬರಿಗೆ ಲಾಸ್ಟ್ ಇರ್ತಾರಲ್ಲ ಅವರಿಗೆ ಮಾತ್ರ ಈ ಒಂದು ಸೌಲಭ್ಯ ಕೊಡ್ತಾರೆ. ಪ್ರಥಮ ಸ್ಥಾನವನ್ನು ತೀರ್ಮಾನಿಸಲು ಏನು ಮಾಡ್ತಾರೆ ಅಂತಂದರೆ, ಜಂಪ್ ಆಫ್ ಅಳವಡಿಸಿದಾಗ ಮೊದಲಿಗಿಂತ ಹೆಚ್ಚಿನ ಎತ್ತರವನ್ನು ಏನಾದರೂ ನೆಗೆದರೆ ಅದನ್ನು ಸಹ ಗಣನೆಗೆ ತೆಗೆದುಕೊಳ್ಬೇಕು. ಆ ಸ್ಪರ್ಧೆಯ ಹೆಸರಿಗೆ ದಾಖಲು ಅದನ್ನು ಮಾಡ್ಕೊಳ್ಬೇಕು. ಸ್ಪರ್ಧಿಯು ಹಾರಿದ ಮೇಲೆ ಗಾಳಿಯಿಂದ ಅಡ್ಡಪಟ್ಟಿ ಬಿದ್ದರೆ, ಸ್ಪರ್ಧಿ ಹಾರ್ತಾ ಇದ್ದಾನೆ, ಆವಾಗ ಅವನು ತಪ್ಪಿರಲಿಲ್ಲ, ಗಾಳಿಯಿಂದ ಏನಾದರೂ ಅಡ್ಡಪಟ್ಟಿ ಬಿದ್ದರೆ ಇದನ್ನು ಸಫಲ ಎತ್ತ ಅಂತ ಪರಿಗಣಿಸಬೇಕು, ಸರಿ ಅಂತೇಳಿ ಪರಿಗಣಿಸಬೇಕು. ಯಾಕಂದರೆ ಗಾಳಿಯಿಂದ ಬಿದ್ದಿದೆ, ಅವನು ತಪ್ಪಿರಲಲ್ಲಿ. ಪಂದ್ಯದಲ್ಲಿ ಸರಿ ಸಮಾನಾಂತರವಾದರೆ ಅಥವಾ ಟೈ ಆದರೆ ಎತ್ತರ ಜಿಗಿತ ಮತ್ತು ಕೋಲು ನೆಗೆತ ಸಂದರ್ಭಗಳಲ್ಲಿ ಯಾವ ಸ್ಪರ್ಧಿ ಟೈ ಆಗಿರುವ ಎತ್ತರವನ್ನು ಅತಿ ಕಡಿಮೆ ಯತ್ನದಲ್ಲಿ ಹಾರಿ ಸಫಲನಾಗ್ತಾನೋ ಅವನಿಗೆ ಏನು ಮಾಡ್ತಾರೆ, ಮೊದಲ ಒಂದು ಸ್ಥಾನವನ್ನು ನೀಡ್ತಾರೆ. ಪೋಲ್ ಡೈ ಅಂತೇಳಿದ್ರೆ ಪೋಲ್, ಅದು ಮುಂದಿನ ತರಗತಿಯಲ್ಲಿ ನಾನು ಅದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಿ ನೋಡ್ರಿ. ಯಾವ ಸ್ಪರ್ಧಿ ಟೈ ಆಗಿರುವ ಎತ್ತರವನ್ನು ಅತಿ ಕಡಿಮೆ ಯತ್ನದಲ್ಲಿ ಹಾರಿ ಸಫಲನಾಗ್ತಾನೋ ಅವನಿಗೆ ಏನು ಮಾಡ್ತಾರೆ, ಪ್ರಥಮ ಸ್ಥಾನವನ್ನು ಕೊಡ್ತಾರೆ, ಮೊದಲ ಸ್ಥಾನವನ್ನಲ್ಲಿ ನೀಡ್ತಾರೆ. ಅಂದರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ದೂರ ಜಿಗಿಬೇಕು. ಟೈ ಏನಾದರೂ ಬಗೆಹರಿಯದಿದ್ದರೆ, ಹೀಗೆ ಟೈ ಆಗಿರುವ ಎತ್ತರದವರೆಗೆ ಕಡಿಮೆ ತಪ್ಪು ಯತ್ನಗಳನ್ನು ಯಾರು ಮಾಡಿರ್ತಾರೋ ಅವನಿಗೇನು ಮಾಡ್ತಾರೆ, ಮೊದಲ ಸ್ಥಾನವನ್ನು ನೀಡ್ತಾರೆ. ಯಾರು ಪ್ರಯತ್ನಗಳು ತಪ್ಪು ಕಡಿಮೆ ಮಾಡಿದ್ದಾರೆ ಅವ್ರಿಗೇನು ಮಾಡ್ತಾರೆ, ವಿನ್ ಮಾಡ್ತಾರೆ. ಟೈ ಹೇಗಾದರೆ ಬಗೆಹರಿಲಿಲ್ಲ ಅಂದರೆ, ಈಗಲೂ ಸಮಸ್ಯೆ ಏನಾದರೂ ಬಗೆಹರಿಲ್ಲ, ಅವಾಗೂ ಕೂಡ ತಪ್ಪುಗಳು ಮಾಡುವಾಗೂ ಕೂಡ ಸಮಸ್ಯೆ ಏನಾದರೂ ಬಗೆಹರಿಲಿಲ್ಲ ಅಂದರೆ ಅವಾಗೇನು ಮಾಡ್ತಾರೆ ಅಂದರೆ, ಟೈ ಆಗಿರುವ ಸ್ಪರ್ಧಿಗಳಲ್ಲಿ ಕಡಿಮೆ ಎತ್ತರವಿರುವ ಎತ್ತರದಲ್ಲಿ ಟೈ ಆದ ಎಲ್ಲ ಸ್ಪರ್ಧಿಗಳಿಗೂ ಏನು ಮಾಡ್ತಾರೆ, ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ಈ ಯತ್ನದಲ್ಲಿ ಯಾರು ಸಫಲರಾಗದಿದ್ದರೆ ಅಡ್ಡಪಟ್ಟಿಯನ್ನು ಏನು ಮಾಡ್ತಾರೆ, ಎತ್ತರ ಜಿಗಿತದಲ್ಲಿ 2 ಸೆಂಟಿಮೀಟರ್, ಕೋಲು ನೆಗೆತದಲ್ಲಿ 5 ಸೆಂಟಿಮೀಟರ್ ಕಡಿಮೆ ಮಾಡ್ತಾರೆ. ಎತ್ತರ ಜಿಗಿತದಲ್ಲಿ 2 ಸೆಂಟಿಮೀಟರ್ ಕಡಿಮೆ ಮಾಡಿದ್ರೆ, ಕೋಲು ನೆಗೆತ ಬರ್ತೈತೆ ಹೇಳ್ತೀನಿ, 5 ಸೆಂಟಿಮೀಟರ್ ಏನು ಮಾಡ್ತಾರೆ ಅವಾಗ ಕಡಿಮೆ ಮಾಡ್ತಾರಂತೆ. ಮಾಡಿ ಮತ್ತೆ ಎಲ್ಲರಿಗೆ ಏನು ಮಾಡ್ತಾರೆ, ಒಂದೊಂದು ಯತ್ನವನ್ನಲ್ಲಿ ಕೊಡ್ತಾರೆ. ಈ ಯತ್ನದಲ್ಲಿ ಸಫಲವಾದವರಿಗೆ ಏನು ಮಾಡ್ತಾರೆ, ಮತ್ತೆ 2 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಏರಿಸಿ ಮತ್ತೊಂದು ಯತ್ನವನ್ನಲ್ಲಿ ಮತ್ತೊಂದು ಪ್ರಯತ್ನವನ್ನು ಕೊಡ್ತಾರೆ. ಹೀಗೆ ಅಡ್ಡಪಟ್ಟಿಯನ್ನು ಏರಿಸುವುದು ಮತ್ತು ಇಳಿಸುವುದನ್ನು ಫಲಿತಾಂಶ ಬರೆಯುವವರೆಗೆ ಏನು ಮಾಡ್ತಾರೆ, ಈ ರೀತಿ ಮಾಡ್ತಾನೆ ಹೋಗ್ತಾರೆ. ಯಾಕೆಂದರೆ ಅಲ್ಲಿ ನಾವು ನೋಡಬೇಕು ತೆಗಿಬೇಕಲ್ಲ, ಅಂದರೆ ಯಾರು ಚೆನ್ನಾಗಿ ಹಾರಿದಾರೋ ಅವರಿಗೆ ಫಸ್ಟ್ ಪ್ರೈಸ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾನೆ ಹೋಗ್ತಾರೆ. ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ. ಮೇಲಿನ ಕ್ರಮವನ್ನು ಜಂಪ್ ಆಫ್ ಎಂದು ಕರಿತೀವಿ. ಈ ರೀತಿ ಮಾಡೋದ್ರಿಂದ ಮೇಲಿನ ಕ್ರಮ ಎಷ್ಟು ಹೇಳಿದ್ರಲ್ಲ ಅದಕ್ಕೇನಂತ ಹೇಳಿದ್ರೆ ಜಂಪ್ ಆಫ್ ಕ್ರಮ ಅಂತೇಳಿ ಕರಿತೀವಿ. ಇಲ್ಲಿ ಟೈ ಆಗಿರುವ ಸ್ಪರ್ಧಿಗಳು ಅಂದರೆ ಸಮ ಅಂಕ ಸಾಧಿಸಿದಂತಹ ಸ್ಪರ್ಧಿಗಳು ಪಾಸ್ ಕೊಡುವುದಕ್ಕೆ ಅವಕಾಶ ಇರೋದಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಪಾಸ್ ಕೊಡುವಂಥ ಅವಕಾಶ ಇಲ್ಲಿ ಇರೋದಿಲ್ಲ. ಯಾಕೆಂದರೆ ಯಾರೋ ಒಬ್ಬರು ಮಾಡಲೇಬೇಕಿಲ್ಲಿ, ಪಾಸ್ ಕೊಡುವಂಗಿಲ್ಲ. ಮತ್ತು ಪ್ರತಿ ಯತ್ನವನ್ನು ಅವರು ತೆಗೆದುಕೊಳ್ಬೇಕು. ಪ್ರತಿಯೊಂದು ಪ್ರಯತ್ನವನ್ನು ಎಷ್ಟು ಇರ್ತದೆ ಟ್ರೈ ಮಾಡ್ತಾನೆ ಇರಬೇಕು. ನಾನು ಇದು ಆಗಲ್ಲ ಪಾಸ್ ಕೊಡ್ತೀನಿ ಅಂದರೆ ಆ ರೀತಿ ಕೊಡೋಕ್ಕೆ ಬರೋದಿಲ್ಲ ಇಲ್ಲಿ ಟೈ ಆದ ಸಂದರ್ಭದಲ್ಲಿ. ಮೊದಲನೇ ಸ್ಥಾನವನ್ನು ಹೊರತುಪಡಿಸಿ ಉಳಿದ ಸ್ಥಾನಗಳಿದ್ದರೆ ಎಷ್ಟು ಜನಗಳಿಗೆ ಅದೇ ಬಹುಮಾನವನ್ನು ನೀಡ್ಬೋದು. ನೋಡ್ರಿ, ಇಲ್ಲಿ ಮೊದಲ ಸ್ಥಾನವನ್ನು ಬಿಟ್ಬಿಟ್ಟು ಉಳಿದಂತಹ ಸ್ಪರ್ಧೆಗಳಿಗೆ ನೋಡ್ಬೋದು ಆ ಒಂದು ಬಹುಮಾನವನ್ನು ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳಿಗೆ ಆ ಒಂದು ಬಹುಮಾನವನ್ನು ನೀಡ್ತಾರೆ. ಇಷ್ಟು ಏನಾಯ್ತಂದರೆ ಎತ್ತರ ಜಿಗಿತದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಜಿಗಿತದಲ್ಲಿ ಕೋಲು ನೆಗೆತದ ಬಗ್ಗೆ ತಿಳ್ಕೊಂಡ್ರೆ ಅದಕ್ಕೆ ಪೋಲ್ ವಾಲ್ಟ್ ಅಂತ ಕೂಡ ಕರಿತೀವಿ. ಈ ಜಿಗಿತಗಳು ಸಂಪೂರ್ಣವಾಗಿ ಮುಗಿದೋಗ್ತವೆ. ಇದು ಸ್ವಲ್ಪ ವಿಡಿಯೋ ಲೆಂತಿ ಆಯಿತು, ಆದರೆ ಒಂದೇ ಒಂದು ಕ್ಲಾಸಲ್ಲಿ ಮಾಡೋಣ ಅಂಥೇಳಿ ಹೇಳಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.